ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ನನ್ನ ಆಫೀಸ್ ಇರುವುದು ಕಮ್ಮಣ್ಣಹಳ್ಳಿ, ಬೆಂಗಳೂರು 33. ನಾವು ಬಂದು ಇಂಥ ಗಾಡಿ ಫುಲ್ ಸೆಟ್ಟು ಪಾರ್ಟ್ ಎಲ್ಲ ಸೇಲ್ ಮಾಡ್ತೀವಿ. ಬ್ರಹ್ಮದೇವರೊಬ್ಬರು ಯಾರು? ಇವರೇ ನನ್ನ ಬ್ರಹ್ಮದೇವರು. ನನ್ನ ಪಾರ್ಟ್ನರು, ನನ್ನ ಫ್ರೆಂಡು, ನನ್ನ ಫಾದರು, ನನ್ನ ಗುರು, ನನ್ನ ದೋಸ್ತು ಎಲ್ಲ ಇವರೇ. ನಾವು ಯಾವಾಗಲೂ ಎಷ್ಟೋ ದೇವರುಗಳು ಇದ್ದಾರೆ, ಎಲ್ಲ ದೇವರುಗಳೇ. ನಾವು ಯಾರಿಗೆ ತುಂಬ ಲೈಕ್ ಮಾಡ್ತೀನೋ ಅವರು ಖಂಡಿತ ನಮಗೆ ಲೈಕ್ ಮಾಡ್ತಾರೆ. ಇದು ಗಣಪತಿ. ಜನರಲ್ಲಾಗಿ ಯಾರು ಬೇಕು ಸರಿ ಇವರೇ ಹತ್ರ ಹೇಳಿಬಿಟ್ಟು ಕರೆದ್ಬಿಟ್ಟು ಇಂಥ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಏನು ಬೇಕಂದ್ರೂ ಮಾಡ್ಬೋದು. ಅದು ಡ್ರಿಲ್ಲಿಂಗ್ ಇರಲಿ, ರೀಡ್ರಿಲ್ಲಿಂಗ್ ಇರಲಿ, ಹೋಸ್ ಕ್ಲೀನಿಂಗ್ ಇರಲಿ, ರಾಡ್ ಕ್ಲೀನಿಂಗ್ ಇರಲಿ. ಒಂದು ಜಾಗದಲ್ಲಿ ನೀವು ಡ್ರಿಲ್ ಮಾಡಬೇಕು, ಯಾವ ಥರ ಜಾಗ ಐತೆ ಅಂತ ಈ ಥರ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ, ಡಿಫ್ರೆಂಟ್ ವ್ಯೂನಲ್ಲಿ ನೀವು ನಮಗೆ ವಿಡಿಯೋ ಕಳಿಸಿದರೆ ಸೈಟ್ ಇನ್ಸ್ಪೆಕ್ಷನ್ ಬರುವುದು ಬೇಡ ಅಂತ ಡಿಸೈಡ್ ಮಾಡ್ಬೋದು. ವಿಡ್ತು ಎಷ್ಟಿದೆ, ಹೈಟು ಎಷ್ಟಿದೆ ಎಲ್ಲ ಡೀಟೇಲ್ಸ್ಗಳು ಹೇಳಿದರೆ ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಜನ ಬರಲಿ ಹೋಗಲಿ, ಟ್ರೈನು ಯಾವ ಟೈಮ್ ಡಿಪಾಚರೋ ಆ ಟೈಮ್ಗೆ ಡಿಪಾಚರ್ ಆಗುತ್ತೆ, ಯಾವ ಟೈಮ್ ಅರೈವಲ್ ಮಾಡಬೇಕೋ ಅರೈವಲ್ ಆಗುತ್ತೆ. ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅದು ಗೊತ್ತಿಲ್ಲ. ಅದು ಡ್ಯೂಟಿ ಹೆಂಗೆ ಅದೇ ಥರನೇ ಸರಿ. ನನ್ನ ಡ್ಯೂಟಿ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ನನಗೆ ತಪ್ಪಾಗಿ ಹೇಳಿದ್ರು ನನಗೆ ಭಯ ಇಲ್ಲ, ರೈಟಾಗಿ ಹೇಳಿದ್ರು ನನಗೆ ಭಯ ಇಲ್ಲ. ನನ್ನ ಪ್ಲಸ್ ಪಾಯಿಂಟ್ ವೆರಿ ಲಾಂಗ್ ಟೈಮ್ ಯೂಟ್ಯೂಬ್ ಮೂಲಕ ದೇವರು ನನಗೆ ಡೈರೆಕ್ಟ್ ಕಸ್ಟಮರ್ ಕೊಡ್ತಾರೆ. ಸರಿನಾ? ನಾನು ಅವ್ರಿಗೆ ರೇಟು ಡೈರೆಕ್ಟಾಗಿ ಹೇಳಿಬಿಡ್ತೀವಿ. ಒಂದು 10 ರೂಪಾಯಿ ರೇಟು ಜಾಸ್ತಿ ಇರ್ಬೋದು. ನೋಡಿ, ಇಂಥ ಗಾಡಿ ನಾನು ಹೊಸದಾಗಿ ತಗೊಂಡಿದ್ದೀವಿ. ಇದು ಗಣಪತಿ ದೇವಸ್ಥಾನ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಇನ್ಮೇಲೆ ವಿಡಿಯೋನಲ್ಲಿ ಈ ಗಾಡಿನೇ ನೀವು ನೋಡ್ಬೋದು. ಹೊಸ ಗಾಡಿ, ಹಳೆ ಟೈಪ್ ಇದು ಕಲರು. ನಾವು ಜಿಯೋ ಲೊಕೇಟರ್ ಮಿಷನು ಯೂಸ್ ಮಾಡಿಬಿಟ್ಟು ಹೇಳ್ತೀವಿ ರಿಪೋರ್ಟು. ಹಳೆ ಬೋರ್ನಲ್ಲಿ ಎಷ್ಟು ನೀರು ಐತೆ ಸದ್ಯಕ್ಕೆ ಅದು ತಗೊಂಡ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ನೀವು ಫರ್ದರ್ ಡೆಪ್ತ್ ಹೋಗ್ಬೇಕಂದ್ರೆ ಎಷ್ಟು ಫೀಟು ಅಂತ ನೀವು ಹೇಳಿದರೆ ಅಷ್ಟು ಫೀಟಿಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಳ್ಬೋದು. ಇದು ಸ್ಟ್ರೇಟ್ ಲೈಟ್ ಅಂದರೂ 245 ನಾನು ಮಾಡ್ತಾಯಿದ್ರು ಡೈರೆಕ್ಟ್ ಸ್ಕ್ಯಾನಿಂಗ್. ಆಮೇಲೆ ಏನು ಮಾಡಬೇಕಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇದು ಚಾರ್ಜಸ್ಗಳು ಆವಾಗ ವೇರಿಯೇಷನ್ ಆಗುತ್ತೆ. ಸರಿನಾ?
ಬೋರ್ವೆಲ್ ಕ್ಯಾಮರಾ ಸ್ಕ್ಯಾನಿಂಗ್ ಬಂದು ಎಷ್ಟು ದೂರ ಬೋರ್ ಐತೇನೋ ಅಷ್ಟು ದೂರನೇ ಹೋಗುತ್ತೆ. ಸೆಂಟರ್ನಲ್ಲಿ ಬೇರೆ ಏನೋ ಅಡ್ಡ ಬಂದುಬಿಟ್ರೆ ಹೋಗಲ್ಲ. ಇದು ಹಂಗಿಲ್ಲ, ನಿಮಗೆ ಎಷ್ಟು ಡೆಪ್ತು ಹೋಗಬೇಕು ಅಷ್ಟು ಡೆಪ್ತು ಹೋಗುತ್ತೆ. ಅದನ್ನೇ ಹೇಳ್ತಾ ಇದ್ದೀನಿ, ಕಾಣಿಸ್ತಾ ನೋಡೋಣ. Decided to take minimum is 800. So we are fixing 600 now. ಈ ಥರ ಮಿಷನ್ಗಳು ಎಲ್ಲ ಹತ್ರ ಫೀಟ್ ಲೆಕ್ಕ ಇರಲ್ಲ, ಮೀಟರ್ ಲೆಕ್ಕ ಇರುತ್ತೆ. ಅದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮೈನಸ್ ಮಾಡಬೇಕು. ನನ್ನ ಮಿಷನ್ ಬಂದು ಫೀಟ್ ಲೆಕ್ಕ ಡೈರೆಕ್ಟಾಗಿ ಹೇಳುತ್ತೆ, ಇಷ್ಟು ಫೀಟ್ನಲ್ಲಿ ಐತೆ, ಯಾವ ಕಡೆ ನೀರು ಬರುತ್ತೆ ಕಾಣಿಸ್ತೆ, ಯಾವ ಕಡೆ ಜಾಸ್ತಿ ಐತೆ ಪಿಪ್ ಪಿಪ್ ಸೌಂಡ್ ಬರುತ್ತೆ, ರೈಟ್ ಪಾಯಿಂಟಾ ರಾಂಗ್ ಪಾಯಿಂಟಾ ತೋರಿಸ್ಬಿಡುತ್ತೆ. ಎಲ್ಲರೂ ಬೋರ್ವೆಲ್ ಕೆಲಸ ಮಾಡ್ತಾರೆ, ನಾನು ಅದೇನೇ ಮಾಡ್ತೀವಿ. ನಾನು ಏನು ಫಾರಿನ್ ರಿಟರ್ನ್ಸ್ ಇಲ್ಲ, ಬಟ್ ನಾನು ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡಬೇಕು, ಡಿಫ್ರೆಂಟಾಗಿ ಮಾಡಬೇಕು ಅಂತ ಕಾರಣಕ್ಕೋಸ್ಕರ ನಾನು ಯಾವುದೇ ಕೆಲಸಕ್ಕೆ ತೊಗೊಂಡ್ಬಿಡ್ತೇನೆ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಡ್ತೇನೆ. ಅದು ವಿಡಿಯೋ ಬಂದು ನೀವು ಸೇವ್ ಮಾಡಿಕೊಟ್ರೆ ಫ್ಯೂಚರ್ ರೆಫರೆನ್ಸ್ಗೆ ಯಾವ ರಿಪೇಟ್ ಮಾಡಿದ್ದೀವಿ ಏನಾಗಿದೆ ಬೇರೆಯವ್ರಿಗೆ ಏನು ಮಾಡಿದ್ದೀವಿ ಅಂತ. Separately coming 10,000 charges. How much feet you will take? 500 will take. 600 100 200 like that only can take. Okay. It's 550. Do one thing. You pay for 1,000 rupees. You do only one scanning. ಒಂದು What ಜಾಗ, will you be getting? Then you want to go next scanning. ಒಂದು ಸೈಟು ಒಂದು ವ್ಯತ್ಯಾಸ ಥರ ಇರುತ್ತೆ. ಎಲ್ಲ ಜಾಗಗಳಿಗೂ ಎಲ್ಲ ಕಂಪನಿಗಳಿಗೂ ಒಂದೇ ಸೊಲ್ಯೂಷನ್ ಬರಲ್ಲ, ಡಿಫ್ರೆಂಟ್ ಸೊಲ್ಯೂಷನ್ ಬರುತ್ತೆ. ಅದರಲ್ಲಿ ಒಂದು ಟೈಪು ಅಂತ ಹೇಳಬೇಕಂದ್ರೆ ನಾವು ಏನು ಮಾಡ್ಬೋದು, ಈ ಥರ ಓವರ್ಫ್ಲೋ ಆಗಿದ್ರೆ ಬೋರ್ವೆಲ್ ಚೆನ್ನಾಗಿದೆ. ಎಷ್ಟು ನೀರಿನಲ್ಲಿ ಓವರ್ಫ್ಲೋ ಆಗಿದೆ ಸ್ಟಡಿ ಮಾಡಬೇಕು. ಸ್ವಲ್ಪ ತೂಕ ಮಾಡಿ ತೋರಿಸಿ, ಸ್ವಲ್ಪ ಸೆಕೆಂಡ್ ಟೈಮ್ ಬಿಟ್ಟು ನೋಡಬೇಕು ಎಷ್ಟು ನೇರ ಓವರ್ಫ್ಲೋ ಆಗುತ್ತೆ. ಫಸ್ಟ್ ಟೈಮ್ ಓವರ್ಫ್ಲೋ ಆಗುತ್ತೆ, ಸೆಕೆಂಡ್ ಟೈಮ್ ಓವರ್ಫ್ಲೋ ಆಗಲ್ಲ. ಸ್ವಲ್ಪ ಪಾಸ್ ಮಾಡಿ ಅದು 1 hour ಮೇಲೆ ಆಗುತ್ತೆ. ಸೆಕೆಂಡ್ ಮೋರ್ ಅದೆಲ್ಲ ಕಾರಣ ಕಂಡಿರಬೇಕು, ಯೋಚನೆ ಮಾಡಬೇಕು, ಸರಿನಾ? ನಾವು ನೀರು ಫುಲ್ ಆಗಿ ನನ್ನ ಐಡಿಯಾ ಏನಿದ್ರೆ ನನ್ನ ರೇಟ್ನಲ್ಲಿ ಖಂಡಿತಾಗೆ ಕಾಂಪಿಟಿಷನ್ ಮಾಡಬಹುದು, ಬಟ್ ನನ್ನ ಸರ್ವೀಸ್ನಲ್ಲಿ ಯಾರೂ ಕಾಂಪ್ರಮೈಸ್ ಮಾಡೋಂಗೆ ಇಲ್ಲ. ನನ್ನ ಪ್ರೆಸೆಂಟೇಷನ್ ಫುಲ್ಲಾಗಿ ಇರುತ್ತೆ. ಓವರ್ಫ್ಲೋ ಆಗಿದ್ರೆ ನಮ್ಮ ನೀರು ನಮಗೆ ಬರುತ್ತೆ. ಓವರ್ಫ್ಲೋ ಆಗಿಲ್ಲ ಅಂದರೆ ನಮ್ಮ ನೀರು ಬೇರೆ ಕಡೆ ಇದು ಡಿಸೈಡ್ ಮಾಡ್ಕೊಂಡು ಮಾಡಬೇಕು. ಇದು ಬಂದು ಒಂದು ದೊಡ್ಡ ಇನ್ಫಾರ್ಮೇಷನ್ ಹೇಳಕ್ಕೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಒಂದು ಸೈಟು ಫುಲ್ ವಿಡಿಯೋ ಬರುತ್ತೆ. ಕಸ್ಟಮರ್ ನನಗೆ ರಾಮಮೂರ್ತಿ ನಗರದಿಂದ ಫೋನ್ ಮಾಡಿದೆ, ಸರ್ ನನಗೆ ಯಾವುದೋ ಒಂಥರ ಆಗಿದೆ, ಅದಕ್ಕೆ ಫಸ್ಟ್ ಸ್ಟೆಪ್ಪು ನನ್ನ ಕಂಪ್ನಿಯಿಂದ ಹತ್ತಿರ, ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನೋಡೋಣ ಅಂತ ಹೇಳಿದ್ದೀವಿ. ಸ್ಕ್ಯಾನಿಂಗ್ ಮಾಡಿದ್ದೀವಿ, ನನಗೆ ಗೊತ್ತಿರೋ ಡೀಟೇಲ್ಸ್ ಹೇಳಿದ್ದೀವಿ. ಸೊಲ್ಯೂಷನ್ ಹೇಳಬೇಕು ಅದನ್ನು ಹೇಳ್ತೀವಿ, ಕೇಳಿ
ನೋಡಿ ಒಂದು ಸಲ ಓವರ್ಫ್ಲೋ ಆಗಿಬಿಟ್ರೆ ನೆಕ್ಸ್ಟ್ ಸಲ ಆಗುತ್ತೆ, ಬಟ್ ಟೈಮ್ ತಗೊಳುತ್ತೆ. ಸೊ ಚಿಕ್ಕ ಹೋಳ ಆಗ್ಬಿಟ್ಟಿದೆ, ಬಂದಿದೆ. ಚಿಕ್ಕ ಹೋಲ್ ಇದ್ರೆ ಬೇಗ ಬಂದ್ಬಿಡುತ್ತೆ. ದೊಡ್ಡ ಗ್ಯಾಪ್ ಇದ್ದರೆ ಬರಲ್ಲ. ತುಂಬ ದೊಡ್ಡ ಗ್ಯಾಪ್ ಇದ್ದರೆ ಬರುವುದೇ ಇಲ್ಲ, ಓವರ್ಫ್ಲೋ ಆಗೋದೇ ಇಲ್ಲ. ಬೋರ್ ಚೆನ್ನಾಗಿದೆ. ಕಸ್ಟಮರು ಪಾರ್ಟಿ ಓಕೆ, ನೀವು ಎಕ್ಸ್ಪೆನ್ಸ್ ಮಾಡಬಹುದು, ಸರಿನಾ? ನನ್ನ ವಿಸಿಟಿಂಗ್ ಕಾರ್ಡು. ಬೋರ್ವೆಲ್ಲು ಡ್ರಿಲ್ ಮಾಡ್ತಾಯಿದ್ರ, ನೀರು ಬಂದಿಲ್ಲ, ನನಗೆ ನೀವು ಫೋನ್ ಮಾಡಬಹುದು. ನಮ್ಮ ಹತ್ರ ಡ್ರಿಲ್ಲಿಂಗ್ ಮಾಡಿಲ್ಲ, ನಮ್ಮ ಹತ್ರ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಡ್ರಿಲ್ಲಿಂಗ್ ಮಾಡಿಲ್ಲ ಅಂತ ಪರವಾಗಿಲ್ಲ. ಎವ್ರಿ 1 hour ಒಂದು ವಿಡಿಯೋ ಕಳಿಸ್ಬಿಟ್ರೆ ಸಾಕು. ಏನೋ ಇರಲಿ, ನೀರು ಬರಲಿ ಬರುವುದಿಲ್ಲ ಅಂತ ಬಿಡಿ, ನೀವು ಹಾಕಿದರೆ ನಾವು ಯೂಟ್ಯೂಬ್ಲಿ ಹಾಕ್ಬಿಟ್ಟು ನನ್ನ ಪಾಯಿಂಟ್ನಲ್ಲಿ ಡ್ರಿಲ್ಲಿಂಗು ಮಾಡ್ತಾ ಇದ್ದಾರೆ. ನೀವು ನಮಸ್ಕಾರ. ಎಲ್ಲರೂ ಬೋರ್ವೆಲ್ ಕೆಲಸ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಮೇಲೆ ಫಸ್ಟ್ ಸೈಟ್ ಬಂದಿದ್ದೀವಿ. ಆಪೋಸಿಟ್ ರೋಡು ಬಿಟ್ಟರು ಸರಿ, ಲೆಫ್ಟ್ ಸೈಡ್ ರೋಡು, ರೈಟ್ ಸೈಡ್ ರೋಡು, ಮಧ್ಯೆ ಅವರು ಬಿಡಲ್ಲ. ಆಮೇಲೆ ಸೈಟು ಇದು ಬಂದು ಬೇರೆ 4 ಸೈಡ್ನಲ್ಲಿ. ಸೈಟ್ ಒಳಗಡೆ ಬಂದರೆ ಎಷ್ಟು ಹೈಟ್ ಇರುತ್ತೆ, ಹಂಗೆ ಬೋರ್ವೆಲ್ ಎಲ್ಲಿ ಐತೆ, ಸೈಟಿಗೆ ಫಸ್ಟ್ ಹೋಗಿ ಮುಂಚೆ ಜೀಪ್ ಬಂದರೂ ಸರಿ, ಬೇರೆ ಏನೋ ಬೋರ್ವೆಲ್ ಗಾಡಿ ಬರಬೇಕಂದ್ರೂ ಸರಿ, ಗಾಡಿ ಬರೋಕ್ಕೆ ಜಾಗ ಇದು ಬೆಸ್ಟು ಅಂತ ನನಗೆ ಡಿವೈನಿಂಗ್ ನಾನು ಅಭ್ಯಾಸ ನೋಡ್ಕೊಳ್ತೀವಿ. ಸೊ ಏನೈತೆ ನೀರೈತೆ ನಾ ಪಾಪ, ಸರಿನಾ? ಇಲ್ಲ ಚಾರ್ಜ್ ಮಾಡಿಲ್ಲ, ತಿಳ್ಕೊಳ್ತೀವಿ. ನಾನು ಸ್ಟಡಿ ಮಾಡೋಕ್ಕೆ ನಾನು ತಿಳ್ಕೊಂಡಿದ್ದೀವಿ ಇದೇ ಥರ ರಿಪೋರ್ಟ್ ಬರುತ್ತಾ ಬೇಡ ಅಂತ. ಎಲ್ಲ ಜಾಗ ಮಾಡಲ್ಲ, ಎಲ್ಲ ಜಾಗ ಮಾಡಲ್ಲ, ಸರಿನಾ? ನನಗೆ ಎಲ್ಲಿ ಎಕ್ಸ್ಪೀರಿಯನ್ಸ್ ಬರುತ್ತೋ ಸ್ಟಡಿ ಮಾಡ್ಕೊಳ್ತೀವಿ ಆ ಥರ. ಆಮೇಲೆ ಕ್ಯಾಮ್ರಾ ಬಿಟ್ಬಿಟ್ಟು 2 ಗ್ಯಾಪ್ ಐತೆ, ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ನೋಡ್ತೀವಿ. ಆ ಡೆಪ್ತು ಕ್ಯಾಮ್ರಾ ಅವ್ರು ಆಮೇಲೆ ಹೇಳ್ತಾರೆ, ಕಂಪೇರ್ ಮಾಡ್ತೀವಿ, ಅದನ್ನೆಲ್ಲ ನೋಡ್ಕೊಬೋದು. ಆಮೇಲೆ ಗೊತ್ತಾಗುತ್ತೆ. ಸರಿನಾ? ಸರಿನಾ? ಬಟ್ ನಾವು ಹೇಳಿದ್ರೆ ನಮ್ಮ ಥರ ನಂಬಲ್ಲ. ಸೈಟ್ ಮುಂಚೆ ಹೇಳೋ ಟೈಮ್ಗೆ ಹೋಗ್ಬಿಡ್ತೀವಿ, ಅಲ್ಲಿ ಸ್ವಲ್ಪ ರೆಡಿ ಮಾಡ್ತೀವಿ. ಗಾಡಿಗಳು ತೆಗಿಬೇಕು, ಇಲ್ಲ ಬೇರೆ ಏನೋ ರೆಡಿ ಮಾಡಬೇಕು, ಅದೆಲ್ಲ ರೆಡಿ ಮಾಡ್ತೀವಿ. ಕಸ್ಟಮರ್ ಆಚೆ ಕಡೆ ಹೋಗಿರ್ತಾರೆ, ಬಾಮ ಸ್ಟ್ರೈಟ್ ಒಳಗಡೆ ಹೋಗಿ ಅದೇ ಬಂದ್ಬಿಟ್ರು. ಓಕೆ 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 ಕ್ಯಾಮರಾ ಅವರು ಬಂದಿದ್ದಾರೆ. ಪೆನ್ ಡ್ರೈವ್ ಇವ್ರ ಕೊಟ್ಟು ಕಳ್ಸೋಣ. ಕ್ಯಾಮರಾ ಯಾರು ಪ್ಲಾನ್ ಮಾಡಿದ್ರೆ ಬೇಡಣ್ಣ, ಇವ್ರು ಫ್ರೀ ಆಗಿ ಕ್ಯಾಮ್ರಾ ಮಾಡಿಬಿಡ್ತಾರೆ. ಎಲ್ಲ ಒಳ್ಳೆಯದೇ, ಟೀಮ್ ವರ್ಕು. ಅವರು ಬಂದು ವೇಸ್ಟ್ ಮಾಡೋದು ಬೇಡ, ರೆಡಿ ಆಗಿ ಇಟ್ಕೊಂಡ್ಬಿಟ್ಟು ರಿಮೂವ್ ಮಾಡ್ತಾರೆ. ಎಲ್ಲ ಸೊಲ್ಯೂಷನ್ ಗೊತ್ತಿಲ್ಲ, ಸರಿನಾ? ಫುಲ್ ಕ್ಯಾಮ್ರಾ ಮಾಡಿ ಇವ್ರು ಕವರ್ ಮಾಡಿ, ಒಂದು ರಿಪೋರ್ಟ್ ಸಿಕ್ಕುತ್ತೆ. ಆಲ್ರೆಡಿ ಕವರ್ ಮಾಡಿ ಮೇಲೆ ಏನು ಮಾಡ್ಬೋದು. ಹಲೋ, ಎಲ್ಲರೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾರೆ. ಇದು ಬಂದು ಏನು ಹೇಳ್ತಾರೆ, ಅದು ಅಪಾರ್ಟ್ಮೆಂಟ್ ಅವರು ಮೊಬೈಲ್ನಲ್ಲಿ ಸರಿಗೆ ಬಿಡ್ತಾರೆ. ಸುಮ್ಮನೆ ಆ ವಿಡಿಯೋ ಸೇವ್ ಮಾಡಿಕೊಂಡ್ರೆ ಒಂದು ಹಾಳಾಗ್ಬಿಟ್ರು ಅಂತ ಹೇಳ್ತಾರೆ. ಯಾವಾಗಲೂ ರೆಕಾರ್ಡ್ ಇರುತ್ತೆ. ಅವ್ರು ಏನು ರೆಕಾರ್ಡ್ ಮೇಂಟೈನ್ ಮಾಡಬೇಕಂತ ಏನಿಲ್ಲ. ಡಸ್ಟ್ ಸರಿನಾ? ಹೋದ ಟೈಮ್ ಸ್ಕ್ಯಾನಿಂಗ್ ಮಾಡಿದ್ದೀವಿ, ಅವಾಗ ವಾಟರ್ ಲೆವೆಲು ಕಡಿಮೆ ಇತ್ತು, ಈಗ ಸ್ವಲ್ಪ ಹೋಗ್ತಾ ಇದೆ, ಮೇಲೆ ಇತ್ತು, ಈಗ ಕೇಸಿಂಗ್ ಫಿನಿಶ್ ಆಗ್ಯಾ. ಸರಿನಾ? ಕೇಸಿಂಗ್ ಏನು ಡ್ಯಾಮೇಜ್ ಆಗಿಲ್ಲ, ಮೇಲೆ ನೀರು ಬರ್ತಾ ಇದೆ, ಮೋಸ್ಟ್ಲಿ 20-30 ಫೀಟ್ ಇರ್ಬೋದು. ಬರ್ತಾ ಇಲ್ಲ ಹೇಳ್ತಾರೆ 35 ಫೀಟು ಆಸ್ ಪರ್ ಕ್ಯಾಮರಾ ಗ್ಯಾಪ್ ಐತೆ. ಏನೇನು ಮಾಡ್ತಾ ಇದ್ದು ನೀರು ಖಾಲಿ ಮಾಡಿದ್ರೆ ಗೊತ್ತಾಗುತ್ತೆ, ಹೇಳಕ್ಕೆ ನೋಡಕ್ಕೆ. ಅದನ್ನು ತೋರಿಸಿದ್ವಿ. ದೊಡ್ಡ ಗ್ಯಾಪ್ ಹೇಳಿದ್ದೀವಿ, ದೊಡ್ಡದಾಗಿ ಹೋಲ್ ಬರುತ್ತೆ. ಇನ್ನೊಂದು ಹೊಸ ಸೈಟ್ ಇದರಲ್ಲಿನೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತಾ ಇದ್ವಿ. ಅವಾಗ 100 ಅಡಿ ಆಗಿದೆ, 20 ಅಡಿ ಆಗಿದೆ, ಏನಾಗಿದೆ ಅಂತ ಹೇಳ್ತಾ ಇದ್ವಿ. ವಾಚ್ ಮಾಡಿ ನೋಡೋಣ, ವಾಚ್ ಮಾಡೋ ಸೊಲ್ಯೂಷನ್ ಕೊಟ್ಟಿದ್ದೀವಿ, ಅವರು ನೋಡ್ತಾ ಇದ್ದಾರೆ. ಸೆಂಟ್ರಲ್ ಸ್ಪೀಚ್ 80 ಫೀಟ್ ಡ್ರೈ ಗ್ಯಾಪ್ ನೋಡಿ. ಇದು ಬಂದು ಕೇಸಿಂಗ್ ಏನು ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿದೆ.
बुलाओ कैश पे क्या आ जाओ बोरवेल प्रॉब्लम है लेके आओ कैश कर 100 gap में ड्राई गैप ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ದೊಡ್ಡ ವಿಡಿಯೋ ಹಾಕಿದ್ರೆ ನೋಡೋಕ್ಕೆ ಕಷ್ಟ ಇರುತ್ತೆ. ಇಷ್ಟು ಪೇಷಂಟಾಗಿ ಯಾರೂ ನೋಡಲ್ಲ. ಯಾರೋ ಒಬ್ಬರು ಇಬ್ಬರು ನಿಧಾನವಾಗಿ ನೋಡುತ್ತಾರೆ. ಸರ್ 35 ಫೀಟ್ ಕೇಸಿಂಗು 80 ಫೀಟ್ ಓಕೆ ನೀವು ಕೊಡಿ 35 ಫೀಟ್ ಕೇಸಿಂಗು 80 ಫೀಟ್ ಎಮ್ ಟಿ ಗ್ಯಾಪು ಆಮೇಲೆ 100 ಫೀಟ್ ಎಮ್ ಟಿ ಗ್ಯಾಪು ಅವ್ರು ರಿಪೋರ್ಟ್ ಕೊಡ್ತಾರೆ. चेक से नहीं चलेगा चेक ले तोड़ देना वो चेक नहीं लेगा वो लोग नहीं चेक नहीं लेगा बोलो उसको यार चेक नहीं लेगा बोलो उसको काम तो करता नहीं है दो 10,000 लेने के लिए ಲೈಟಾಗಿ ನೀರು ಹೋಗ್ತದೆ. ಎಲ್ಲಿಂದಮ್ಮ ಅದು ಬೀಳ್ತಾ ಇದೆಲ್ಲ ಕೆಳಗೆ ಡ್ರೈ ಗ್ಯಾಪ್ ಇದ್ದಲ್ಲ ಅಲ್ಲಿಂದ ಅನಿಸ್ತಿರೋದು मोह चला गया अभी नहीं आ सकता शाम को ವಾಟರ್ ಲೆವೆಲ್ ಹಾಂ ವಾಟರ್ ಲೆವೆಲ್ ಬಂದಿದೆ ಹೇಳ್ತಾರೆ ಸರ್ ಹೇಳ್ತಾರೆ. ಒಂದು ನಿಮಿಷ ಇಲ್ಲ ವಾಟರ್ ಲೆವೆಲ್ ಥರ ಕಾಣಿಸ್ತಾ ಇದೆ ಇಲ್ಲ ಈಗ ವಾಟರ್ ಲೆವೆಲ್ ಬಂದಿದೆ ಹೇಳ್ತಾರೆ ರೀ ಸರ್. 565 ವಾಟರ್ ಲೆವೆಲ್ ಕಡಿಮೆ ಆಗಿದೆ. 565ನಲ್ಲಿ ವಾಟರ್ ಲೆವೆಲ್ ಐತೆ. ನೀರಿನ ಒಳಗಡೆ ಹೋಗ್ತಾ ಇದೆ. ದೊಡ್ಡ ಡ್ರೈ ಗ್ಯಾಪ್ ಎಷ್ಟು ಫೀಟ್ಗೆ ಇದು ಎಷ್ಟು ಫೀಟಮ್ಮ 600 ದೊಡ್ಡ ಗ್ಯಾಪು ಡ್ರೈ ಗ್ಯಾಪ್ ಬಟ್ ಮೋಟ್ರ್ ಬಂದಿದೆ. $670 ಮೋಟ್ರ್ ಲೆವೆಲು ಹಾಂ ಅದು ಕೆಳಗಡೆ ಹೋಗುತ್ತೆ ನೋಡಿ. पानी कितना फीट में मिला आपको ಕೆಳಗಡೆ ಹೋಗ್ತಾ ಇದೆ ಮೋಟ್ರ್ ಕೆಳಗಡೆ ಹೋಗ್ತಾ ಇದೆ. ಕ್ಯಾಮ್ರಾ ಲಾಸ್ಟ್ ಟೈಮ್ ಹೋಗಿಲ್ಲ ಈಗ ಹೋಗ್ತಾ ಇದೆ. ಸ್ಟಾಪ್ ಎಷ್ಟು ನನ್ನ ಲೆಕ್ಕ ಪ್ರಕಾರ ಇರೋ ನೀರು ಬಂದು ಒಂದು 5 ಮಿನಿಟ್ಸಿಂದ 7 ಮಿನಿಟ್ಸ್ ಬರುತ್ತೆ. ಅಷ್ಟು ನೇರ ನೀವು ಯೂಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿಬಿಟ್ರೆ ಮೋಟ್ರ್ ಚೆನ್ನಾಗಿರುತ್ತೆ. ಹಂಗೆ ರನ್ ಮಾಡಿದರೆ ಇದಾಗ್ಬಿಡುತ್ತೆ. 700 ಫೀಟ್ ಬೋರ್ವೆಲ್ ಎಂಡು ತೋರಿಸಿ ನೋಡಿ. ಈ ಥರ ಬ್ಲ್ಯಾಕ್ ಬಂದರೆ ಆಫ್ ಅಂತ ಲೆಕ್ಕ, ಅದು ಎಂಡ್ ಅಂತ ಲೆಕ್ಕ. ಬಾಟಮ್ ಫಿನಿಶು ಅಷ್ಟೇನಾ, ಮೇಲೆ ಹೋಗೋದಿಲ್ಲ. ಅದನ್ನು ಒಳ್ಳೆಯದು ಓಪನ್ ಮಾಡಿಬಿಟ್ಟು
ಫೇಸು ಯಾವ ಇದನ್ನಲ್ಲಿ ಇದೆ ಅಂತ ನಾವು ಫೋಟೋ ಮಾಡ್ಕೊಬೇಕು, ಎಲ್ಲೋ ರೆಡ್ ಅಂತ ಫಸ್ಟ್ ಫೇಸು. ಆಮೇಲೆ ನಾವು ಚೇಂಜ್ ಮಾಡಿ ಕೊಡಬೇಕು. ಚೇಂಜ್ ಮಾಡಿ ಕೊಟ್ಟರೆ ಎಫೆಕ್ಟಿವ್ ಇದೆಯನ್ನ ಅಲ್ಲಿಂದ ನೋಡಬೇಕು. ಎಫೆಕ್ಟಿವ್ ಇಲ್ಲ ಅಂದರೆ ಹಳೆ ಇದಕ್ಕೆ ಇಟ್ಬಿಡಬೇಕು. ಇದು ಒಂದು ಚಾನ್ಸು. ಇದು ಆದಮೇಲೆ ಒಂದು ಟ್ರ್ಯಾಕ್ಟರ್ ನೀರು ತರಿಸ್ಬೇಕು. ಒಂದು ಟ್ರ್ಯಾಕ್ಟರ್ ನೀರು ತರಿಸ್ಬಿಟ್ಟು ಒಳಗಡೆ ಬಿಡಬೇಕು. ಒಳಗಡೆ ಬಿಟ್ಟು ಫೇಸ್ ಎಲ್ಲ ಚೇಂಜ್ ಮಾಡೋಂಗಿಲ್ಲ, ಯಾವ ಫೇಸ್ನಿಂದ ಅದೇ ಫೇಸ್ನಲ್ಲೇ ಚೇಂಜ್ ಮಾಡಿ ಒಳಗಡೆ ಬಿಟ್ಟು ನೀವು ಇದನ್ನೆಲ್ಲ ಆನ್ ಮಾಡಬೇಕು, ಮೋಟ್ರ್ ಆನ್ ಮಾಡಬೇಕು. ಸರಿನಾ? ಮೋಟ್ರ್ ಆನ್ ಮಾಡಿದ್ರೆ ನೋ ಪ್ರಾಬ್ಲಮ್, ಸೆಟ್ ಆಗಿಬಿಡುತ್ತೆ. ಫಸ್ಟು ನೀರು ಹಾಕ್ಬಿಟ್ಟು ಓವರ್ಫ್ಲೋ ಆಗಬೇಕು. ಓವರ್ಫ್ಲೋ ಆದಮೇಲೆ ಮೋಟ್ರ್ ಆನ್ ಮಾಡಬೇಕು. ನೀರು ಬಂದು ಬೋರ್ವೆಲ್ ಒಳಗಡೆ ಬಿಡಬೇಕು, ಟ್ಯಾಂಕರ್ ನೀರು ಅಲ್ಲಿಂದ ಇಲ್ಲಿಂದ ತಗೊಳ್ಬೇಕು. ಆವಾಗ ಈ ಟ್ಯಾಂಕ್ ಖಾಲಿಯಾಗಿರಬೇಕು, ಖಾಲಿ ಇರಬೇಕು. ಇದ್ರೆ ಮಾಡ್ಬೋದು. ಅದು ಒಂದೆರಡು ಆಪ್ಷನ್ ಮಾಡಿ. ಇದು ಎರಡು ಓಕೆ ಆದಮೇಲೆ ಆಗಿಲ್ಲ ಅಂದರೆ ನನಗೆ ಕ್ಯಾರಿ ಕೆಳಗಡೆ ಹೋಗಿದ್ರೆ ನೀರು ಬರುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಇದನ್ನೆಲ್ಲ ಸೆಟ್ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸರಿನಾ ಸರ್? ಸರ್ ನೀರು ಚೆನ್ನಾಗೇ ಬರ್ತಾಯಿದೆ ಸರ್. ಕೇಳಿ ನೋಡಿ, ವಾಟರ್ ಲೆವೆಲ್ ಕಡಿಮೆ ಆಗಿದೆ. ವಾಟರ್ ಲೆವೆಲ್ ಕಡಿಮೆ ಆಗಿದೆ. ಹೌದೌದು, ಮಾಡಿ ಕೊಟ್ಬಿಟ್ಟೆ. ಹಂಗೆ ನಾನು ತೋರಿಸಿ ಎಲ್ಲ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರಿನಾ? ಕ್ಯಾಮ್ರಾ ಅವರಿಬ್ಬರು ಬಂದಿರ್ತಾರೆ, ಒಬ್ಬರು ವೈರು ತೆಗಿತಾರೆ, ಒಬ್ಬರು ಸುತ್ತಬೇಕು. ಬಟ್ ನಾವು ಹಂಗಿಲ್ಲ, ಎಲ್ಲರಿಗೂ ಹೆಲ್ಪ್ನೆಸ್ ಇರಬೇಕು. ಸರಿ ಅಂತ ಹೆಲ್ಪ್ ಮಾಡ್ತೀವಿ, ಈಸಿ ಆಗಿಬಿಡುತ್ತೆ ಕೆಲಸ. ಅವ್ರು ಬೇಗ ನೆಕ್ಸ್ಟ್ ಜಾಬ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾವು ಕರೆದರೂ ಸರಿ ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಇನ್ ಟೈಮಿಗೆ ಬಂದುಬಿಡ್ತಾರೆ. ಸರಿನಾ? ಎಲ್ಲ ಟೈಮ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಸರಿನಾ? ನಾನೊಂದು 10,000 ವೀಡಿಯೋ ಮೇಲೆ ಅಪ್ಲೋಡ್ ಮಾಡಿದ್ದೀವಿ. ಅಟ್ಲೀಸ್ಟು ಒಂದು 50% ಮೆಸೇಜ್ ಇರುತ್ತೆ ಅಂತ ನಾನು ಒಪ್ಕೊಳ್ತೀವಿ. ಸರಿನಾ? ಬೇರೆ ಯೂಸ್ ಆಗುತ್ತೆ. ಬೋರ್ ಪ್ರಾಬ್ಲಮ್ ಇದ್ದರೆ ಏನು, ಯಾವ ಏರಿಯಾ ಅವಶೇಷಗಳು ಪಾಯಿಂಟ್ ಚೆಕ್ ಮಾಡೋದು, ರಾಡ್ ಕ್ಲೀನ್ ಮಾಡೋದು, ಹೋಸ್ ಕ್ಲೀನಿಂಗ್ ಮಾಡೋದು, ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು, ಸ್ಟಕ್ ಮೋಟರ್ ರಿಮೂವ್ ಮಾಡೋದು, ಬ್ಲಾಸ್ಟಿಂಗ್ ಮಾಡ್ಬೋದು. ನಾವು ಆಲ್ ಓವರ್ ಇಂಡಿಯಾ ಕನ್ಸಲ್ಟಿಂಗ್ ಮಾಡ್ತೀವಿ. ಬಟ್ ಸರ್ವಿಸ್ ಬಂದು ಬೆಂಗಳೂರು ಮಾತ್ರನೇ. ಅಷ್ಟೇ ಕೆಲಸ ಆಯಿತು. ಅವ್ರು ಏನು ಕೊಟ್ಟಿದ್ದಾರೋ ಆ ಕಂಟ್ರೋಲ್ನೆಲ್ಲ ಹಾಕಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಮೊಬೈಲನ್ನು ಹಾಕಿ ಕೊಟ್ಟಿದ್ದಾರೆ. ಈಗ ನಾನು ಮಾತಾಡೋದು ವೈರ್ ಸುತ್ತಾದು ಇಲ್ಲ, ಸುತ್ತಾ ಇರಲ್ಲ. ನಾವು ರೆಕಾರ್ಡಿಂಗ್ ಮಾಡೋದು, ನಾನೇ ಸ್ಪೀಚ್ ಕೊಡುವುದು. ನಮ್ಮದು ಬಂದು 1 ಮ್ಯಾನ್ ಶೋ. ಏನಾದರೂ ನಾವೇ ಬಂದು ಮಾಡ್ತೀವಿ. ನಮ್ಮ ಪ್ರೆಸೆಂಟೇಷನ್ ಇರುತ್ತೆ. ಯಾವುದೋ ಸೈಟ್ ಇದ್ದರೆ ಸೈಟ್ ಇನ್ಸ್ಪೆಕ್ಷನ್ ಚಾರ್ಜ್ ಮಾಡ್ತೀವಿ. ಈ ಸೈಟಿಗೆ ಚಾರ್ಜ್ ಮಾಡಿ, ಯಾಕಂದ್ರೆ ಪಾಪ ಫಸ್ಟ್ ಈ ಸೈಟಿಗೆ ಲಾಸ್ಟ್ ಟೈಮ್ ಒಂದೇ ದಿವಸದಲ್ಲಿ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿ, ಒಂದೇ ದಿವಸದಲ್ಲಿ ಹೊಸ ಮೋಟ್ರ್ ತೊಗೊಂಡ್ಬಂದು ಒಂದೇ ದಿವಸದಲ್ಲಿ ಈಗಲೂ ಚೆನ್ನಾಗಿ ನೀರು ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ಡ್ರೈ ಗ್ಯಾಪ್ ಬಂದಿದೆ. ನಾವು 2 ಸೊಲ್ಯೂಷನ್ ಹೇಳಿದ್ದೀವಿ. ಅದು 2 ಸೊಲ್ಯೂಷನ್ ಅವ್ರು ಮಾಡಿದರೆ ಆಗಿಲ್ಲ ಅಂದರೆ ಆಮೇಲೆ ನಾವು ಡಿವೈನಿಂಗ್ ಮಾಡ್ಬೋದು. ಡಿವೈನಿಂಗ್ ಮಾಡಿ ರಿಪೋರ್ಟ್ ನೋಡಬೇಕು. ಫರ್ದರ್ ಡೆಪ್ತ್ ಹೋಗಿದ್ರೆ ಎಷ್ಟು ನೀರು ಸಿಕ್ಕುತ್ತೆ, ಈಗ ಎಷ್ಟು ನೀರು ಸಿಕ್ಕುತ್ತೆ ಅಂತ ಎಲ್ಲ ಡೀಟೇಲ್ಸ್ಗಳು ನೋಡಿದರೆ ಮಾಡ್ಬೋದು. ಓಕೆ ಸರಿನಾ? ನನ್ನ ಲೆಕ್ಕ ಪ್ರಕಾರ ಇದು ಹಳೆಯ ಬೋರು ಕ್ಲೋಸ್ ಆಗಿದೆ ಯೂಟ್ಯೂಬ್ ಹಾಕಕ್ಕೆ. ಸರಿನಾ? ಎಷ್ಟು ಫೀಟ್ಗೆ ಡ್ರಿಲ್ ಮಾಡೋದನ್ನು ಕನ್ಫರ್ಮೇಷನ್ ಮಾಡಬೇಕು. 700 ಚೇಂಜಸ್ಸು ಬೋರ್ ಐತೆ ಸದ್ಯಕ್ಕೆ. ಸರಿನಾ? ಓಕೆ, ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ಅವ್ರಿಗೂ ಕೆಲಸ ಆಗಿದೆ, ಅವರು ಹೋಗ್ತಾರೆ, ಬರುವುದು ಮಾಡ್ತೀವಿ, ಅವ್ರು ಹೋಗೋದು ಮಾಡ್ತೀವಿ. ಸರಿನಾ? ಹಂಗಂದ್ರೆ ಏನು, ನಾವು ಟಿಲ್ ಎಂಡು ಅಲ್ಲೇ ಇರ್ತೀವಿ ಅಂತ ಲೆಕ್ಕಾಚಾರ. ಯಾರೂ ಇರಲ್ಲ, ಸ್ಕ್ಯಾನಿಂಗ್ ಕಳಿಸ್ಕೊಡ್ತಾರೆ, ಅವ್ರು ಮಾಡಿಬಿಟ್ಟು ಹೋಗ್ತಾರೆ. ಎಕ್ಸ್ಪ್ಲನೇಷನ್ ನಮಗೆ ಸಿಕ್ಕಲ್ಲ. ಅದಕ್ಕೆ ನಾವು ಸ್ಪೆಷಲೇ